ನಮಸ್ಕಾರ ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತೇ ಇದೆ, ಈ ಹಗರಣಗಳ ಆರೋಪ ಪ್ರತ್ಯಾರೋಪದ ಮಧ್ಯೆ ಈಗ ಡಿ.ಕೆ. ಶಿವಕುಮಾರ್ ಅವರು ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಅದು ಕುರ್ಚಿಗೆ ಸಂಬಂಧಪಟ್ಟಿದ್ದು ಮತ್ತು ಚನ್ನಪಟ್ಟಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಆ ವಿಚಾರ ಏನು, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಸಭೆಯನ್ನುದ್ದೇಶಿಸಿ ಮಾತಾಡ್ತಾ ಇದ್ರು. ಇತ್ತೀಚೆಗೆ ಅವರು ಅನೇಕ ಬಾರಿ ಚನ್ನಪಟ್ಟಣಕ್ಕೆ ಭೇಟಿ ಕೊಟ್ಟಿದ್ದಾರೆ, ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಸಹ. ಜನತಾ ದರ್ಶನ ಮಾಡಿ ಸುಮಾರು ಸಾವಿರಾರು ಅರ್ಜಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಆ ಮೂಲಕ ಈ ಬಾರಿ ಚನ್ನಪಟ್ಟಣದಲ್ಲಿ ಕೈ ಅಭ್ಯರ್ಥಿ ಗೆಲ್ಲಲೇಬೇಕು ಅಂತ ರಣತಂತ್ರ ರೂಪಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಚನ್ನಪಟ್ಟಣದಲ್ಲಿ ಮಾತಾಡ್ತಾ ಡಿ.ಕೆ. ಶಿವಕುಮಾರ್ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಅದು ನನಗೂ ಸಿದ್ದರಾಮಯ್ಯ ಅವರ ನಡುವೆ ಒಂದು ಒಪ್ಪಂದ ಆಗಿದೆ, ಅದನ್ನೆಲ್ಲ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಇದು ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಹೇಳಿರ್ತಕ್ಕಂಥದ್ದು, ಚನ್ನಪಟ್ಟಣದಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡ್ತಾ. ಇಷ್ಟಕ್ಕೆ ಅವ್ರು ನಿಲ್ಸಿಲ್ಲ, ಚನ್ನಪಟ್ಟಣದಲ್ಲಿ ನಾನೇ ನಿಲ್ಲಬೇಕು ಅನ್ನೋ ಆಸೆ ಇದೆ. ನೋಡಿ, ಇದು ಸಮಯ ಸಂದರ್ಭ ಎಂತದ್ದು ಅಂದ್ರೆ, ಅಹಿಂದ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಸದನದ ಹೊರಗೆ ಒಳಗೆ ಬಿಜೆಪಿಯವರು ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿಯವರು ಮೂಡ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಆಗಿರೋ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ, ಅಪೆಕ್ಸ್ ಬ್ಯಾಂಕ್ ನಲ್ಲಿ ಆಗಿದೆ ಎನ್ನಲಾದ ಸಾವಿರಾರು ಕೋಟಿ ರೂಪಾಯಿ ಹಗರಣ, ವಕ್ಫ್ ಮಂಡಳಿ ಹಗರಣಗಳನ್ನು ಎತ್ತಿ ಚಾಟಿ ಬೀಸ್ತಾ ಇದ್ರೆ, ಆ ಕಡೆ ಸಿದ್ದರಾಮಯ್ಯನವರು ಸಹ ಬಿಜೆಪಿಯ ವಿರುದ್ಧ 21 ಹಗರಣಗಳನ್ನು ಮಾಡಿದ್ದಾರೆ ಅಂತ ಪಟ್ಟಿ ಕೊಟ್ಟಿದ್ದಾರೆ. ಅಕ್ಷರಶಃ ಸಿದ್ದರಾಮಯ್ಯನವರು ಒಬ್ಬಂಟಿಯಾಗಿರುವಂತೆ ಈಗ ಈ ಕ್ಷಣಕ್ಕೆ ಕಾಣ್ತಾ ಇದೆ. ಈ ನಡುವೆ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಸಹ ಬರುತ್ತೆ. ಅಭ್ಯರ್ಥಿ ಯಾರಾಗಬೇಕು ಕಾಂಗ್ರೆಸ್ನಿಂದ ಅನ್ನೋದು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದಕ್ಕೆ ಕಾರಣ ಈಗ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂತ ಶಾಕಿಂಗ್ ಸ್ಟೇಟ್ಮೆಂಟ್. ಚನ್ನಪಟ್ಟಣದಲ್ಲಿ ಮಾತಾಡ್ತಾ ಡಿ.ಕೆ. ಶಿವಕುಮಾರ್ ಅವರು ಒಂದು ಬಾಂಬ್ ಸಿಡಿಸಿದ್ದಾರೆ. ಅದು ನನಗೂ ಸಿದ್ದರಾಮಯ್ಯ ಅವರ ನಡುವೆ ಒಂದು ಒಪ್ಪಂದ ಆಗಿದೆ, ಒಂದೇ ಏಟಿಗೆ 2 ಅಕ್ಕಿ ಹೊಡೆಯೋದಿಕ್ಕೆ ಇಲ್ಲಿ ಶಿವಕುಮಾರ್ ಅವರು ಪ್ಲಾನ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ. ಒಂದು ಸಿಎಂ ಕುರ್ಚಿ, ಇನ್ನೊಂದು ಚನ್ನಪಟ್ಟಣ ಕ್ಷೇತ್ರನ ತನ್ನ ಹತೋಟಿನಲ್ಲೇ ಇಟ್ಕೋಬೇಕು ಅಂತ. ಅದು ಹೇಗೆ ಸಾಧ್ಯ? ತಾನೇ ಕಣಕ್ಕಿಳಿಯುವುದರ ಮೂಲಕ. ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತು, ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಓಟ್ಗಳು ಅಷ್ಟಾಗಿ ಇಲ್ಲ, ಅಲ್ಲಿ ಸಿ.ಪಿ. ಯೋಗೇಶ್ವರ್ ಅವರ ಆಧಿಪತ್ಯ ಮತ್ತು ಜೆಡಿಎಸ್ ನ ಆಧಿಪತ್ಯ ಇರೋದು. ಒಂದು ವೇಳೆ ಅವರಿಬ್ರು ಒಂದಾದ್ರೆ ಆ ಕ್ಷೇತ್ರ ಗೆಲ್ಲುವುದು ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಬರೋದು ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಈ ಕ್ಷೇತ್ರದಿಂದ ಸೋತಿರ್ಬೋದು, ಆದ್ರೆ ಈ ಕ್ಷೇತ್ರ ಅವರದ್ದೇ. ಈಗ ಮತ್ತೇನಾದ್ರೂ ಅದರ ಮೇಲೆ ಹಿಡಿತನ ಮತ್ತಷ್ಟು ಕಳ್ಕೊಂಡ್ರೆ ಮುಂದೆ ಅದು ದಕ್ಕೋದು ಕಷ್ಟ. ಒಕ್ಕಲಿಗ ನಾಯಕ ಅಂತೇಳಿ ಏನು ಟ್ರಂಪ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಅದಕ್ಕೆ ಹಿನ್ನಡೆಯಾಗತ್ತೆ. ಈಗ ಚನ್ನಪಟ್ಟಣ ದಕ್ಕಿಸಿಕೊಳ್ಳಲೇಬೇಕು ಅನ್ನೋ ತೀರ್ಮಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಒಟ್ಟಾರೆ ಶಿವಕುಮಾರ್ ಅವರ ಪ್ಲಾನ್ ಏನಪ್ಪಾ ಅಂದ್ರೆ, ಚನ್ನಪಟ್ಟಣದಲ್ಲಿ ಗೆಲ್ಲುವ ಮೂಲಕ, ಈಗಾಗ್ಲೇ ಅವರೇ ಏನ್ ಹೇಳಿದ್ದಾರೆ, ನನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಒಪ್ಪಂದ ಆಗಿದೆ ಅಂತ. ಅದು ಬೇರೇನೂ ಅಲ್ಲ, ಸಿಎಂ ಕುರ್ಚಿಯ ಬದಲಾವಣೆ ಒಪ್ಪಂದ. ಅದು ಯಾವಾಗ ಮೂರ್ತ ರೂಪಕ್ಕೆ ಬರುತ್ತೆ, ಸಕಾರವಾಗುತ್ತಪ್ಪ ಅಂದ್ರೆ, ಚನ್ನಪಟ್ಟಣ ಬೈ ಎಲೆಕ್ಷನ್ ನ ಗೆದ್ರೆ ಅದಕ್ಕೆ ಖಂಡಿತವಾಗಿ ಒಂದು ಮೈಲೇಜ್ ಸಿಗುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಕ್ಷೇತ್ರದಲ್ಲೇ ತೊಡೆತಟ್ಟಿ ಗೆದ್ರು ಮಂಕಾಗಿರ್ತಕ್ಕಂಥ ತಮ್ಮ ಒಕ್ಕಲಿಗ ನಾಯಕತ್ವನ ಮರಳಿ ಪಡೆಯೋದಿಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆ ಮೂಲಕ ಸಾಧ್ಯ ಆಗುತ್ತೆ. ಇದೆಲ್ಲವನ್ನು ಯೋಚನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರೋದು, ಚನ್ನಪಟ್ಟಣ ಕ್ಷೇತ್ರದಿಂದ ನಿಲ್ಲೋದಕ್ಕೆ ನನಗೆ ಆಸೆ ಇದೆ ಅಂತ. ಸ್ನೇಹಿತರೆ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮತ್ತು ಸಿದ್ದರಾಮಯ್ಯ ಇಬ್ಬರ ನಡುವೆ ಒಂದು ಒಪ್ಪಂದ ಆಗಿದೆ, ಆದ್ರೆ ನಾನು ಅದೇನು ಅಂತ ನಿಮಗೆ ಹೇಳಲ್ಲ. ರಾಜ್ಯದಲ್ಲಿ ನಾವು 136 ಸೀಟು ಗೆದ್ದಿದ್ದೇವೆ, ಅದು ಬರಬೇಕಾದ್ರೆ ಇಬ್ಬರು ಸಹ ಶ್ರಮ ಪಟ್ಟಿದ್ದೇವೆ. ಸಿದ್ದರಾಮಯ್ಯನವರು ಮತ್ತು ನಾನು ಇಬ್ರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಶ್ರಮ ಪಟ್ಟು ಗೆಲ್ಲಿಸಿದ್ದೇವೆ. ನೀವು ಈ ಹೇಳಿಕೆನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂದಂತೂ ಸ್ಪಷ್ಟ ಆಗುತ್ತೆ, ಇಲ್ಲಿ ಒಪ್ಪಂದ ಮತ್ತು 136 ಸೀಟು ಬರಬೇಕಾದ್ರೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಅದರ ಅರ್ಥ ಒಪ್ಪಂದದಲ್ಲಿ ಬರೋದು ಸಿಎಂ ಕುರ್ಚಿ, 136 ಸೀಟಲ್ಲಿ ಬರೋದು ಡಿ.ಕೆ. ಶಿವಕುಮಾರ್ ಅವರ ಪಾತ್ರನೂ ಇದೆ ಅನ್ನೋದು. ಅಂದ್ರೆ ಸಿದ್ದರಾಮಯ್ಯನವರು ಸಿಎಂ ಆಗಿರೋದು ಕೇವಲ ಅವರ ಪರಿಶ್ರಮದಿಂದ ಮಾತ್ರ ಅಲ್ಲ, 136 ಸೀಟಲ್ಲಿ ನನ್ನ ಶ್ರಮನೂ ಇದೆ. ಹಾಗಾಗಿ ಒಪ್ಪಂದ ಮಾಡಿಕೊಂಡಿರುವ ಮೂಲಕ ಉಳಿದ 2.5 ವರ್ಷ ಸಿಎಂ ಹುದ್ದೆನ ನನಗೆ ಬಿಟ್ಟು ಕೊಡಬೇಕು ಅನ್ನುವ ಸೂಕ್ಷ್ಮ ಸಂದೇಶವನ್ನು
ಡಿ ಕೆ ಶಿವಕುಮಾರ್ ಅವರು ಈ ಮೂಲಕ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ. ಜನ ನಾವು ಕೊಟ್ಟಂತ ಪಂಚ ಗ್ಯಾರಂಟಿಗಳನ್ನು ಬೆಂಬಲಿಸಿ ನಮಗೆ ವೋಟ್ ಹಾಕಿದ್ದಾರೆ. ಅವರ ಗ್ಯಾರಂಟಿಗಳನ್ನು ನಾವು ಸಂಪೂರ್ಣವಾಗಿ ಜಾರಿಗೆ ತಂದಿದ್ದೇವೆ ಕೂಡ. ಅಷ್ಟೇ ಅಲ್ಲದೆ 6ನೇ ಗ್ಯಾರಂಟಿಯಾಗಿ 7ನೇ ವೇತನ ಆಯೋಗದ ಶಿಫಾರಸನ್ನು ಅಕ್ಸೆಪ್ಟ್ ಮಾಡಿ ಅದನ್ನು ಸಹ ಆಗಸ್ಟ್ ನಿಂದ ಜಾರಿಗೆ ತರ್ತಾ ಇದ್ದೇವೆ ಅಂತಾರೆ ಡಿ ಕೆ ಶಿವಕುಮಾರ್ ಅವರು. ಸ್ನೇಹಿತರೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಗ್ಯಾರಂಟಿಯ ಕ್ರೆಡಿಟ್ನು ಸಹ ತಮಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಸ್ಪಷ್ಟ. ಇನ್ನೂ ಮುಂದುವರೆದು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು, ಚನ್ನಪಟ್ಟಣದಿಂದ ಸ್ಪರ್ಧಿಸಿದ ಎಲ್ಲರೂ ಕೂಡ ಸಿಎಂ ಆಗಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ ಅವರು ಸಹ ಸಿಎಂ ಆಗಿದ್ದಾರೆ. ಹೀಗಾಗಿ ನನಗೂ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡುವ ಆಸೆ ಇದೆ. ಇದರ ಅರ್ಥ ತಾನು ಕೂಡ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ರೆ ಸಿಎಂ ಆಗ್ತೇನೆ. ಇಲ್ಲಿ ನಾನು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಅನ್ನೋ ಸಂದೇಶನೂ ಕೊಟ್ಟಂಗಾಯ್ತು. ಸಿದ್ದರಾಮಯ್ಯನವರಿಗೆ ಆ ಕಡೆ 2.5 ವರ್ಷ ಆದ್ಮೇಲೆ ನೀವು ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಬೇಕು ಅನ್ನುವ ಸ್ಪಷ್ಟ ಸೂಚನೆಯನ್ನು ಕೊಟ್ಟಂಗಾಯ್ತು. ಅದಕ್ಕೆ ನಾನು ಹೇಳಿದ್ದು, ಒಂದೇ ಏಟ್ಗೆ 2 ಅಕ್ಕಿಗಳನ್ನು ಒಡೆಯೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಟ್ರೈ ಮಾಡಿರೋದು ಸ್ಪಷ್ಟ. ಸ್ನೇಹಿತರೆ, ನಿಮಗೆ ಗೊತ್ತು, ಡಿ ಕೆ ಶಿವಕುಮಾರ್ ಅವರಿಗೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ. ಅವ್ರೇನಾದ್ರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ರೆ, ಅಂದ್ರೆ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿಕೊಂಡು ಬಂದಿದ್ರೆ ಅವರಿಗೆ ಡಬಲ್ ಮೈಲೇಜ್ ಸಿಗ್ತಾ ಇತ್ತು. ಇಷ್ಟೊತ್ತಾಗ್ಲೇ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಆದ್ರೆ ಗ್ರಾಮಾಂತರದಲ್ಲಿ ಆಗಿರೋ ಹಿನ್ನಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಕುಗ್ಗಿ ಹೋಗಿದ್ದಾರೆ. ವರ್ಚಸ್ಸು ಮೊದಲಿನಂತಿಲ್ಲ. ಅದನ್ನು ಮರಳಿ ಪಡಿಬೇಕು ಅಂದ್ರೆ ಚನ್ನಪಟ್ಟಣದಲ್ಲಿ ಯಾವ ಎಚ್ ಡಿ ಕುಮಾರಸ್ವಾಮಿ ಅವರು ಅವರನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಸಿದ್ರು, ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿಸಿರ್ಬೋದು. ಆದ್ರೆ ಮಂಜುನಾಥ್ ಅವರು ಸೇರೋದು ಎಚ್ ಡಿ ಕುಮಾರಸ್ವಾಮಿ ಫ್ಯಾಮಿಲಿಗೆ. ಮೈತ್ರಿ ಎಲ್ಲಾದ್ರೂ 100% ವರ್ಕ್ ಆಗಿದೆ ಅಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ. ಅಂದ್ರೆ ಇಲ್ಲಿ ಡೈರೆಕ್ಟ್ ಫೈಟ್ ಇದ್ದಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ. ಬೆಂಗಳೂರು ಗ್ರಾಮಾಂತರನಂತೂ ಸೋತಿದ್ದಾಯ್ತು. ಎಲ್ಲಿ ಕಳ್ಕೊಂಡಿದ್ದೀನೋ ಅಲ್ಲೇ ಹುಡುಕಬೇಕು ಅನ್ನೋ ಛಲ ಡಿ ಕೆ ಶಿವಕುಮಾರ್ ಅವ್ರದ್ದು. ಹಾಗಾಗಿ ಅದೇ ಬೆಂಗಳೂರು ಗ್ರಾಮಾಂತರ ಎಂಪಿ ಕ್ಷೇತ್ರದ ವ್ಯಾಪ್ತಿನಲ್ಲೇ ಬರ್ತಾ ಇರುವ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಗೆದ್ದು ಮುಖ್ಯಮಂತ್ರಿ ಹುದ್ದೆನ ಈಗ ನನಗೆ ಬಿಟ್ಟು ಕೊಡ್ಲೇಬೇಕು ಅನ್ನೋ ಡಿಮ್ಯಾಂಡ್ ನ ಹೈಕಮಾಂಡ್ ಮುಂದೆ ಇಡಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಈಗಾಗಲೇ ಚನ್ನಪಟ್ಟಣ ಗೆಲ್ಲೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ದಾಳ ಉರುಳಿಸಿದ್ದಾರೆ. ಅದು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ಮರುನಾಮಕರಣ ಮಾಡೋದ್ರ ಮೂಲಕ. ಅಂದ್ರೆ ಮರುನಾಮಕರಣ ಮಾಡೋದಿಕ್ಕೆ ಪ್ರಸ್ತಾಪ ಸಲ್ಲಿಸಿದ್ದಾರೆ. ಅದನ್ನು ಮಾಡಲಾಗುತ್ತೆ ಅಂತ ಸಹ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಮೂಲಕ ದಳಪತಿಗೆ ಚೆಕ್ಮೇಟ್ ಕೊಡೋದಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಹಿನ್ನೆಲೆಯಲ್ಲಿ, ಅಂದ್ರೆ ನಾನು ಚನ್ನಪಟ್ಟಣದಿಂದ ನಿಲ್ಲೋದಕ್ಕೆ ಆಸೆ ಇದೆ ಮತ್ತು ಅವರೇ ಹೇಳಿದರೆ ನನಗೂ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಪ್ಪಂದ ಆಗಿದೆ ಅಂತ. ಈ 2 ಹೇಳಿಕೆಗಳ ಹಿನ್ನೆಲೆಯಲ್ಲಿ ನಿಜಕ್ಕೂ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಆಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.